ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ 7ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ಬೃಹತ್ ರಾಜ್ಯ ಮಟ್ಟದ ಸಮಾವೇಶ ಆಗಸ್ಟ್ 10ರಂದು ಚಿತ್ರದುರ್ಗದ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸ್ವಚ್ಛ, ಪ್ರಾಮಾಣಿಕ ಹಾಗೂ ಜನಪರ ರಾಜಕಾರಣದ ಆಶಯದೊಂದಿಗೆ ಮುನ್ನಡೆಯುತ್ತಿರುವ ಕೆಆರ್ಎಸ್ ಪಕ್ಷವು ತನ್ನ 7 ವರ್ಷಗಳ ಹೋರಾಟದ ಪಯಣವನ್ನು ಸ್ಮರಿಸುವುದರ ಜೊತೆಗೆ ಮುಂಬರುವ ಚುನಾವಣೆಗಳಿಗೆ ಪಕ್ಷವು ಸದೃಢಗೊಳಿಸುವ ನಿಟ್ಟಿನಲ್ಲಿ ಈ ಸಮಾವೇಶ ಆಯೋಜಿಸಿದೆ. ಈ ಸಮಾವೇಶಕ್ಕೆ ಪಕ್ಷದ ಸಂಸ್ಥಾಪಕರು ಹಾಗೂ ಗೌರವ ಅಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ಅವರ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿದ್ದು, ರಾಜ್ಯದ ಎಲ್ಲ ಭಾಗಗಳಿಂದ ಪಕ್ಷದ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಬೆಂಬಲಿಗರು ಈ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ. ಕೆಆರ್ಎಸ್ ಪಕ್ಷವು ಸಂಸ್ಥಾಪನಾ ದಿನಾಚರಣೆ ಕೇವಲ ವಾರ್ಷಿಕೋತ್ಸವವಲ್ಲ, ಭ್ರಷ್ಟಾಚಾರ ಮುಕ್ತ, ಪಾರದರ್ಶಕ ಹಾಗೂ ಜನಪರ ಕರ್ನಾಟಕ ನಿರ್ಮಾಣ ಸಂಕಲ್ಪವನ್ನು ಮತ್ತೊಮ್ಮೆ ಘೋಷಿಸುವ ಐತಿಹಾಸಿಕ ಸಮಾವೇಶವಾಗಿದೆ. ಆಗಸ್ಟ್ 10ರಂದು ಚಿತ್ರದುರ್ಗದ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಆಗಮಿಸಿ ಈ ಬೃಹತ್ ಮಟ್ಟದ ರಾಜ್ಯ ಮಟ್ಟದ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷವು ಮನವಿ ಮಾಡಿದೆ. ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್, 7ನೇ ಸಂಸ್ಥಾಪನಾ ದಿನ ಕಾರ್ಯಕ್ರಮ ಉಪಸಮಿತಿ ಅಧ್ಯಕ್ಷರು ಚಿತ್ರದುರ್ಗ, ಜಿಲ್ಲಾ ಉಸ್ತುವಾರಿ ಮಹೇಶ್ ನರ್ಕಿಂಗ್ರಿ, ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು ರಮೇಶ್ ಗೌಡ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ದೀಪಾ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮುಸ್ತಾಫ್ ಮಹಮ್ಮದ್, ತಾಲೂಕು ಅಧ್ಯಕ್ಷ ಚಿತ್ರದುರ್ಗ ತೌಸೀಫ್, ಪ್ರಧಾನ ಕಾರ್ಯದರ್ಶಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ನೇತೃತ್ವದಲ್ಲಿ ಸ್ಥಾಪನೆಯಾದಂಥ ಪಕ್ಷ 7 ವರ್ಷ, ಈ ಸೋಮವಾರ 7 ವರ್ಷ ತುಂಬು 8 ವರ್ಷ ಕಾಲದಿದೆ. ಈ ಸಂಸ್ಥಾಪನಾ ದಿನಾಚರಣೆ SR ಹಿರೇಮಠವರು, ಸ್ವಾತಂತ್ರ್ಯ ಹೋರಾಟಗಾರರಾದ ದೊರೆಸ್ವಾಮಿ ಅವರು ಹಾಗೂ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ ಆದಂಥ ಧನಂಜಯ ಅವರು ಈ ಸಮ್ಮುಖದಲ್ಲಿ ಇದು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುವಂತಿಲ್ಲ ಸಂದರ್ಭದಲ್ಲಿ 2019ರಲ್ಲಿ ಉದಯ ಆಯಿತು. ಇವತ್ತು 7ನೇ ವರ್ಷ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಗೌರವಾಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿಯವರು, ಇಡೀ ಮತ್ತು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಆಗಿರುವಂಥ ಮಂಜುನಾಥ್ ಅವರು ರಾಜ್ಯದ ಉಪಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ರಾಜ್ಯದ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಎಲ್ಲ 31 ಜಿಲ್ಲೆಯ ನಮ್ಮ ಪಕ್ಷದ ಸೈನಿಕರು ಈ ಚಿತ್ರದುರ್ಗಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಚಿತ್ರದುರ್ಗ ಜಿಲ್ಲೆಯ ಜನತೆ, ಆ ಪ್ರಗತಿಪರ ಸಂಘಟನೆಗಳು ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಮತ್ತು ಈ ಸಂಸ್ಥಾಪನಾ ದಿನದಲ್ಲಿ ಬರಬೇಕು. ಕೆಆರ್ಎಸ್ ಪಕ್ಷ ಏನು ಹೋರಾಟ ಮಾಡ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಏಕೆಂದರೆ ಇವತ್ತು ಯಾವುದೇ ಸರ್ಕಾರಿ ಕಚೇರಿಗಳು ಭ್ರಷ್ಟಾಚಾರ, ಅನ್ಯಾಯ, ಆತರ ಮೂಲ ವಿಚಾರಗಳು, ಯಾವುದೇ ರೀತಿ ಒಬ್ಬ ರೈತ ಹೋಗಿ ಒಂದು ದೇಶ, ಒಂದು ಗ್ರಾಮ ಪಂಚಾಯತಿಗೆ ಒಂದು ಇಶ್ಯೂಸ್ ಮಾಡಿಸ್ಕೊಳಕ್ಕಾಗ್ತಾ ಇಲ್ಲ, ಒಂದು ಭೌತಿಕತೆ ಮಾಡಿಸ್ಕೊಳಕ್ಕಾಗ್ತಾ ಇಲ್ಲ, ಒಂದು ಎಲ್ಲೋದ್ರೂ ದಬ್ಬಾಳಿಕೆ, ಒಂದು ರಾಜಕೀಯ ದುಡ್ಡಿರೋ ಹಣ ಬರೋರಿಗೆ ದಬ್ಬಾಳಿಕೆ ಬಡವರಿಗೆ ಆಗ್ತಾ ಇದೆ. ಅದು ಇವತ್ತು ಶೋಷಿತರಿಗೆ ಕೆಆರ್ಎಸ್ ಪಕ್ಷ ಧ್ವನಿ ಆಗ್ತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಪಕ್ಷಕ್ಕೆ 100,000 ಕೊಟ್ಟು ಇವತ್ತು ಕಮ್ಮಿ ಅಂದರೆ 67,000 ಜನ ಸದಸ್ಯರು ತಗೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಮಾಧ್ಯಮ ಇದೆಲ್ಲ ಸ್ವಲ್ಪ ಪ್ರಚಾರ ಮಾಡಿ, ಮಾಧ್ಯಮದಲ್ಲಿ ತಾವುಗಳು ಸಹ ಪ್ರತಿಯೊಬ್ಬರು ಈ ಸಭೆಗೆ ಬರಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಯಾವುದೇ ಇಲಾಖೆಗಳಲ್ಲಿ 42 ಇಲಾಖೆಗಳಲ್ಲಿ ಎಲ್ಲ ಹುದ್ದೆಗಳು ಖಾಲಿ ಇದೆ. ನಂತರ ಅಲ್ಲಿ ಇರ್ತಕ್ಕಂಥ ಕೆಲವೇ ಸಿಬ್ಬಂದಿಗಳಿಂದ ಒತ್ತಡ ಜಾಸ್ತಿ, ಕೆಲಸವನ್ನು ಆಗ್ತಾ ಇಲ್ಲ, ಕೆಲಸ ವಿಳಂಬ ಜೊತೆಗೆ ಭ್ರಷ್ಟಾಚಾರ, ಲಂಚ ಒತ್ತಡ, ಕೆಲಸ ವಿಳಂಬ ಜೊತೆಗೆ ಭ್ರಷ್ಟಾಚಾರ ಮತ್ತು ಲಂಚ ಒತ್ತಡ ಕಡಿಮೆ ಆಗ್ತಾ ಇಲ್ಲ, ಅದನ್ನು ಹೆಚ್ಚಾಗ್ತಾ ಇದೆ. ಇವೆಲ್ಲವೂ ಸಹ ಒಂದು ರೀತಿಯ ಚೈನ್ ರೀತಿಯಲ್ಲಿ ನಡೀತಾ ಇದೆ. ಯುವಕರನ್ನ ಗಮನ ಇಟ್ಟುಕೊಂಡು ಸರ್ಕಾರವನ್ನು ನಡೆಸಲು ಒಂದು ರೀತಿಯಲ್ಲಿ ವಿಫಲವಾಗಿವೆ. ಆನಂತರ ಯುವಕರು ಸಹ ನಾನು ಈ ಮೂಲಕ ನಿಮಗೆ ಕರೆ ಕೊಡ್ತಾ ಇದ್ದೀವಿ. ಕರ್ನಾಟಕ ಸಮಿತಿ ಪಕ್ಷವು ಸಹ ನಿಮಗೆ ಸ್ವಾಗತಿಸ್ತಾ ಇದ್ದೀವಿ. ದಯವಿಟ್ಟು ಬನ್ನಿ. ಈ ಒಂದು ಕೆಟ್ಟ ವ್ಯವಸ್ಥೆ ಒಳಗಡೆ ಸರಿಪಡಿಸಬೇಕಂದ್ರೆ ನಾವು ಯುವಕರನ್ನು ಮುಂದಾಗಬೇಕು, ಇಲ್ಲಾಂದ್ರೆ ಇದು ವ್ಯವಸ್ಥೆ ಬದಲಾಗೋದಿಲ್ಲ. ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗುತ್ತೆ. ಇಂತಹ ವಿಚಾರಗಳ ಜೊತೆಯಾಗಿ ನಿಂತ್ಕೊಂಡಾಗ ನಮಗೆ ಈ ಭಾಗದಲ್ಲಿ, ನಮ್ಮ ಚಿತ್ರದುರ್ಗದ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಇಲ್ಲ ಅಂತ ಏನಿಲ್ಲ. ಚಿತ್ರದುರ್ಗ ಜಿಲ್ಲೆಯ 6 ತಾಲೂಕಿನಲ್ಲಿ ಒಂದು ರೀತಿಯ ಸಾಕಷ್ಟು ಸಮಸ್ಯೆಗಳಿವೆ. ಒಂದು ರೀತಿಯಲ್ಲಿ ಮಳೆ ಕೊರತೆ, ಬರಪೀಡಿತ ಪ್ರದೇಶಗಳು, ಒಂದು ಕಡೆ ಕುಡಿಯುವ ಸಮಸ್ಯೆಗಳು, ಇನ್ನೊಂದು ಕಡೆಗೆ ಏನು ಈ ಕೆಲಸಗಳು ಮಾಡಿಸ್ಬೇಕು ಲಂಚ ಒತ್ತಡಗಳು, ಇವ್ಯಾವು ಕಡಿಮೆ ಆಗ್ತಿಲ್ಲ. ಇದರಲ್ಲಿ ಭ್ರಷ್ಟಾಚಾರಗಳು ಈಗ ಸಾಕಷ್ಟು ಬೇರೆ ಬೇರೆ ತಾಲೂಕಿನಲ್ಲೆಲ್ಲ ಸುದ್ದಿ ಪೇಪರ್ ಮಧ್ಯದಲ್ಲಿ ಸಾಕಷ್ಟು ಪಾಪ ಮಾಧ್ಯಮದವರು ನಾವು ರಿಕ್ವೆಸ್ಟ್ ಮೇರೆಗೆ ನೀವು ಮನವಿ ಮಾಡಿದ ಮೇರೆಗೆ ನೀವು ಸುದ್ದಿ ಮಾಡಿದ್ರಿ. ಈಗ ಹಲವಾರು ಸಮಸ್ಯೆಗಳು ಹೊತ್ತಂತಹ ಈ ಜಿಲ್ಲೆಯಲ್ಲಿ ಈಗ ಕಳೆದ ಈ ಒಂದು 2-3 ದಿನದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ನಗರದಲ್ಲಿ ಮುಂದುವರೆದು 2 ಅಡಿಯಷ್ಟು ನೀರಿದೆ, ಚರಂಡಿಗಳು ಬ್ಲಾಕ್ ಆಗಿದೆ, ಅಲ್ಲಿ ನೀರು ಸರಾಗವಾಗಿ ಹರಿತಾ ಇಲ್ಲ. ನಗರಾಭಿವೃದ್ಧಿ ಪ್ರಾಧಿಕಾರ ಆಗಲಿ, ನಗರಸಭೆಗಳಾಗಲಿ ಏನು ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲಿಯ ಪ್ರಜೆ ಅಂದರೆ ಜನಪ್ರತಿನಿಧಿ ಆಯ್ಕೆ ಆಗಿರುವಂಥ ಮೊದಲ ಪ್ರಜೆ ಯಾವುದು ಅಂದರೆ ಶಾಸಕರಾಗಿ
ಇವೆಲ್ಲವೂ ಗಮನಿಸಬೇಕಲ್ಲ. ಪ್ರಿಕಾಸ್ಟಿಂಗ್ ಆಫ್ ಏನು ಪ್ರಿವೆಂಟಿವ್ ತಗೋಬೇಕಾಗುತ್ತೆ, ಫೋರ್ಕಾಸ್ಟಿಂಗ್ ತಗೋಬೇಕಾಗುತ್ತೆ. ಫೋರ್ಕಾಸ್ಟಿಂಗ್ ಅಲ್ಲಿ ಹೇಗೆ ತಗೋಬೇಕಾಗ್ತದೆ ಅಂದರೆ ಏನು ಮಾನ್ಸೂನ್ ವೈಪರೀತ್ಯಗಳು ಬರ್ತವೆ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದು ತಾಲೂಕಲ್ಲಿ ಏನನ್ನ ಮುಂದುವರೆದ ಅದಕ್ಕೆ ನನ್ನ ಜವಾಬ್ದಾರಿ ಹೊತ್ಕೊಂಡು ಜನರ ಸಮಸ್ಯೆ ಆಗ್ತದೆ ನಾವು ನಡ್ಕೋಬೇಕನ್ನೋ ಇರಬೇಕಾಗುತ್ತೆ. ಅದಿಷ್ಟು ಇಲ್ಲೇ ಇರೋ ಕಾರಣಕ್ಕೆ ಇವತ್ತು ಸಾಕಷ್ಟು ಸಮಸ್ಯೆಗಳು ಮಳೆ ಬಂದರೆ ಸಾಕು ಅದು ಆಗ ನೀನು ಗೋಂದು ರೈಲ್ವೆ ಸ್ಟೇಷನ್ ಕೂತಿದ್ದ ಅದು ನಿರಂತರವಾಗಿ ಅದು ಸುತ್ತಿ ಬರೀತಾ ಇದ್ರೆ ಪಾಪ ಅದು ಆ ಸಮಸ್ಯೆನೇ ಬಗೆಹರಿತಲ್ಲ. ಆ ಪ್ರಾಜೆಕ್ಟಲ್ಲಿ ಹೀಗೆ ಹಲವಾರು ಹೇಳ್ತಾ ಹೋದ್ರೆ ಸಮಸ್ಯೆ ಈಗ ಸಾಕಷ್ಟು ವೈರಲ್ ಆಗ್ತಿದ್ದಾವೆ. ಆದರೆ ಅದಕ್ಕೇನು ವಿಷಯಗಳು ಅದೇನಾಗ್ತಾ ಇದೆ ಅಂತಂದ್ರೆ ನೋಡ್ತಾರೆ, ಸುಮ್ಮನಾಗ್ತದೆ. ನಮ್ಮ ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಾಗಿರಲಿ ಅಥವಾ ಗಮನನೇ ಇಲ್ಲ. ಈಗ ಹೇಳ್ತಾ ಹೋದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಫ್ಲೈಓವರ್ಗಳಾಗಿರಲಿ, ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಿದೆ. ಈ ಕಡೆ ಇನ್ನೂ ಒಂದಿಷ್ಟು ಅಂಶಗಳನ್ನ ಹಾಕಬೇಕಾಗಿದೆ. ಎಲ್ಲ ಕಡೆ ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತಿದೆ. ಈ ಬಗ್ಗೆ ನಾನಾ ರೀತಿಯ ಸಮಸ್ಯೆಗಳಿದ್ದಾವೆ. ಈಗೇನೇ ಕಡಿಮೆ ಆಗ್ತಿಲ್ಲ. ಈ ನಿಟ್ಟಿನಲ್ಲಿ ಒಂದು ಉತ್ತಮವಾದ ನಗರ ನಮ್ಮ ಚಿತ್ರದುರ್ಗ ನಗರ ಐತಿಹಾಸಿಕ ನಗರವನ್ನ ಇನ್ನೂ ಒಂದಿಷ್ಟು ಅಭಿವೃದ್ಧಿಪಡಿಸಬೇಕು, ಇನ್ನೂ ಹೆಚ್ಚಿನಾಗಿ ನಾವು ಜವಾಬ್ದಾರಿ ತಗೋಬೇಕು ಅನ್ನೋದಾದ್ರೆ ನೀವೆಲ್ಲರೂ ಯುವಕರು, ಯುವಜನತೆ ಈ ಒಂದು ನಮ್ಮ ಕರ್ನಾಟಕ ರಾಷ್ಟ್ರ ಪಕ್ಷಕ್ಕೆ ಬೆಂಬಲಿಸಿ ಜೊತೆಯಾಗಿ ನಿಂತ್ಕೊಳ್ಳಿ ಅಂತ ಹೇಳಿ ಈ ಕಾರ್ಯಕ್ರಮ ಸಂಸ್ಥಾಪನೆ 7ನೇ ವರ್ಷದ ಸಂಸ್ಥಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಿ ಇನ್ನೊಂದಿಷ್ಟು ಸಾಕಷ್ಟು ವಿಚಾರಗಳು ನಮ್ಮ ರಮೇಶ್ ಗೌಡರು ಈ ಮುಖಾಂತರ ಮಾತಾಡ್ತಾರೆ.